ನೀವು 100 ವರ್ಷ ಬದುಕಿದ್ರೂ ಕೂಡ ಅದು ಚುಟುಕಾದ ಜೀವನವೇ. ಜಗತ್ತಿನಲ್ಲಿ ಇದು ನಮ್ಮ ಸಮಯ, ಈ ಸಮಯ ನಮಗೆ ಬೇಕಾದಂತೆ ನಡಿಬೇಕು. ನಿಮಗೆ ಆರೋಗ್ಯವಂತ ಜಗತ್ತು ಬೇಕು ತಾನೆ? ಇದನ್ನು ನಾವು ಸಾಕಾರಗೊಳಿಸಬೇಕು. 15 ಗಂಟೆಯಲ್ಲಿ 10 ಲಕ್ಷ ಡೌನ್ಲೋಡ್ಗಳು ದಾಟಿವೆ. ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಡೌನ್ಲೋಡ್ ಮಾಡಿ ನನಗೆ ಆಶ್ಚರ್ಯ ಆಗೋ ಥರ ನೀವು ಮಾಡಬೇಕು. ಇದನ್ನು ಹಲವಾರು ಬಾರಿ ಇದನ್ನು ಹೇಳಿದ್ದೀನಿ. ಮಹಾಶಿವರಾತ್ರಿ ಅಂದರೆ ಏನು? ಒಂದು ವರ್ಷದಲ್ಲಿ 13 ಶಿವರಾತ್ರಿಗಳು ಬರುತ್ತೆ. ಅಮಾವಾಸ್ಯೆಯ ಹಿಂದಿನ ದಿನ ಅದನ್ನು ಶಿವರಾತ್ರಿ ಅಂತ ಕರೀತಾರೆ. ಆಧ್ಯಾತ್ಮಿಕ ಪಥದಲ್ಲಿ ಇರುವಂಥವರು ಆ ದಿನದಲ್ಲಿ ವಿಶೇಷ ಸಾಧನೆಗಳನ್ನು ಮಾಡ್ತಾರೆ. ಈಶಾದಲ್ಲೂ ಕೂಡ ಇದೊಂದು ಮಹತ್ವದ ದಿನ. ಆದರೆ ಇಂದಿನ ದಿನ ಮಹಾಶಿವರಾತ್ರಿ. ಇದು ಫೆಬ್ರವರಿ ಮಾರ್ಚ್ನ ಸಮಯದಲ್ಲಿ ಬರುತ್ತೆ. ಎಲ್ಲ ಶಿವರಾತ್ರಿಗಳಲ್ಲಿ ಇದು ಅತ್ಯಂತ ಶಕ್ತಿಯುತವಾದದ್ದು. ಆದ್ದರಿಂದ ಮಹಾಶಿವರಾತ್ರಿ ಅಂತಾರೆ. ಇದರ ಅರ್ಥ ಏನು ಅಂದರೆ, ಗ್ರಹಗಳ ಸ್ಥಾನಮಾನಗಳಿಂದಾಗಿ, ಸೂರ್ಯ ಚಂದ್ರರೊಂದಿಗೆ ಭೂಮಿಯ ಸಂಬಂಧದಿಂದಾಗಿ ಈ ದಿನದಂದು ನೈಸರ್ಗಿಕವಾಗಿಯೇ ಶಕ್ತಿ ಮೇಲ್ಮುಖವಾಗಿ ಉತ್ಕರ್ಷವನ್ನು ಹೊಂದುತ್ತೆ. ನಮ್ಮ ಭೂಮಿ ಕೆಲವು ಡಿಗ್ರಿಗಳಷ್ಟು ವಾಲ್ ಇದೆ. ಅದು ನೇರವಾಗಿ ತಿರುಗ್ತಾ ಇಲ್ಲ. ಆದ್ದರಿಂದ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅನ್ನೋದು ಸಮಭಾಜಕ ವೃತ್ತದಲ್ಲಿಲ್ಲ, ಅದು 11 ಡಿಗ್ರಿ ಅಕ್ಷಾಂಶದಲ್ಲಿ ಬರುತ್ತೆ. ಇವಾಗ ಇಲ್ಲಿ ವೆಳ್ಳೆಯಂಗೇರಿ ಪರ್ವತಗಳ ತಪ್ಪಲಿನಲ್ಲಿ ಕೂತಿದ್ದೀರಿ. ಈ ಪವಿತ್ರ ಪರ್ವತಗಳು ಅನುಗ್ರಹದಿಂದ ತುಂಬಿವೆ. ಇದು ನನ್ನನ್ನು ಇಲ್ಲಿಗೆ ಸೆಳೆಯಿತು. ಮತ್ತು ಧ್ಯಾನಲಿಂಗ ಆದಿಯೋಗಿಯ ಸನ್ನಿಧಿ ಕೂಡ ಇಲ್ಲಿದೆ. ಅದಲ್ಲದೆ ನೀವು 11 ಡಿಗ್ರಿ ಅಕ್ಷಾಂಶದಲ್ಲಿ ಇವಾಗ ಕುಳಿತಿದ್ದೀರಿ. ಭೂಮಿಯ ತಿರುಗುವಿಕೆ ಮತ್ತು ಚಂದ್ರನ ಸ್ಥಾನ ಒಂದು ನೈಸರ್ಗಿಕ ಉತ್ಕರ್ಷವನ್ನು ಉಂಟು ಮಾಡುತ್ತೆ. ಅದನ್ನು ನಾವು ಆಗೋ ಥರ ಮಾಡಬೇಕು. ಇಂದು ಪ್ರಕೃತಿ ನಮಗೆ ಆ ಬೆಂಬಲವನ್ನು ನೀಡ್ತಾ ಇದೆ. ಅದು ಆಗೋ ಥರ ನಾವು ನೋಡ್ಕೋಬೇಕು. 1 ತಿಂಗಳ ಹಿಂದಷ್ಟೇ ಎಲ್ಲರೂ ಗಾಳಿಪಟವನ್ನು ಹಾರಿಸ್ತಾ ಇದ್ದರು. ಚಿಕ್ಕಬಳ್ಳಾಪುರದ ಸನ್ನಿಧಿಗೂ ಕೂಡ ನಾನು ಹೋಗಿದ್ದೆ. ಅಲ್ಲಿ ನಾನು ಕೂಡ ಗಾಳಿಪಟ ಹಾರಿಸಿದೆ. ಬರೀ ಒಂದು ಕಾಗದದ ತುಂಡು ನಿಮಗೆ ಬೇಕಾದ ಹಾಗೆ ಹಾರುತ್ತೆ, ಕೇವಲ ಗಾಳಿಯ ಸಹಾಯದಿಂದಾಗಿ. ಗಾಳಿ ಇಲ್ಲದೆ ಹೋದರೆ ಗಾಳಿಪಟವನ್ನು ಹಾರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ನೈಸರ್ಗಿಕ ಶಕ್ತಿಗಳು ಹೇಗೆ ಅಂದರೆ, ಇವಾಗ ಒಂದು ಉತ್ಕರ್ಷ ಇದೆ. ನೀವು ಯಾವ ರೀತಿಯ ಮನುಷ್ಯರು ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ. ನಿಮ್ಮ ಶಕ್ತಿಯಿಂದ ಉತ್ಕರ್ಷವನ್ನು ಹೊಂದಬಹುದು. ಒಂದು ಮಟ್ಟದ ಚೇತನದಿಂದ ನೀವು ಇನ್ನೊಂದು ಮಟ್ಟಕ್ಕೆ ಸಾಗಬಹುದು. ಆದ್ದರಿಂದ ಇಂದಿನ ರಾತ್ರಿಯು ಕೇವಲ ಜಾಗರಣೆಯ ರಾತ್ರಿ ಆಗಬಾರ್ದು. ನಿಮಗಿದು ಜಾಗೃತಿಯ ರಾತ್ರಿ ಆಗಬೇಕು. ಟಿವಿ ಮತ್ತು ಆನ್ಲೈನ್ನಲ್ಲಿ ನೋಡ್ತಾ ಇರೋ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಕುಳಿತಿರುವವರು ಮಲಗಿಲ್ಲ. ಅವರಿಗೆ ಮಿರಕಲ್ ಆಫ್ ಮೈಂಡ್ನ ಅಗತ್ಯವಿದೆ, ಮನಸ್ಸಿನ ಚಮತ್ಕಾರದ ಅಗತ್ಯವಿದೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಕೆಲವೊಮ್ಮೆ ಹೊಳಪು ಉಂಟಾಗುತ್ತೆ, ಮೇಧಾವಿತನ ಉಂಟಾಗುತ್ತೆ. ಆದರೆ ಈ ರೀತಿ ಕೆಲವೊಮ್ಮೆ ವಿರಳವಾಗಿ
ಮನಸ್ಸು ಮಿಂಚೋದು ಕತ್ತೆಗೂ ಕೂಡ ಆಗುತ್ತೆ, ಆದರೆ ಮನುಷ್ಯನಿಗೆ ಇದು ಸಾಕಾಗೋದಿಲ್ಲ. ಮನುಷ್ಯನು ತನ್ನ ಇಚ್ಛಾಶಕ್ತಿಗೆ ಬೇಕಾದಾಗ ಮಿನುಗುವಂತಾಗಬೇಕು. ಇದು ಸಾಧ್ಯವಾಗಬೇಕಾದ್ರೆ ನಿಮ್ಮ ಬುದ್ಧಿಶಕ್ತಿಯನ್ನು ಒಂದು ಕ್ರಿಯಾಶೀಲ ಸ್ಥಿತಿಯಲ್ಲಿ ನೀವು ಇಟ್ಕೋಬೇಕು. ಬುದ್ಧಿಶಕ್ತಿ ಮಲಗೋದು ಏನಕ್ಕೆ ಮತ್ತು ಅದು ಜಾಗೃತವಾಗೋದು ಹೇಗೆ? ಇದು ಹೇಗಂದರೆ, ಈಗ ನೀವು ಇಲ್ಲಿ ನಡಿಬೇಕಂದ್ರೆ ಅನಾಯಾಸವಾಗಿ ನಡೀತೀರಿ, ಆದರೆ ಇಲ್ಲಿ ಅಂಧಕಾರವನ್ನು ಮಾಡಿಬಿಟ್ರೆ ನೀವು ಆವಾಗ ಬಹಳ ಚುರುಕಾಗ್ತೀರಿ. ಎಲ್ಲಿಗೆ ಹೋಗ್ತಿದ್ದೀರಿ, ಮುಂದಿನ ಹೆಜ್ಜೆ ಎಲ್ಲಿಡ್ತೀರಿ ಅಂತ ಗೊತ್ತಿರೋದಿಲ್ಲ. ಆವಾಗ ನಿಮ್ಮ ಚುರುಕುತನ ಹೆಚ್ಚಾಗುತ್ತೆ. ನೀವು ಜೀವನದ ಪ್ರತಿ ಕ್ಷಣವೂ ಕೂಡ ಹಾಗೆಯೇ ಇರಬೇಕು. ಅದರಿಂದ ಒತ್ತಡ ಉಂಟಾಗೋದಿಲ್ವಾ? ಇಲ್ಲ. ನೀವು ನಿಮ್ಮೊಳಗೆ ಸರಿ ಹೊಂದಾಣಿಕೆ ಮಾಡಿಕೊಂಡಿದ್ದರೆ ಜೀವ ವ್ಯವಸ್ಥೆಯಲ್ಲಿ, ಆವಾಗ ಯಾವ ಚಟುವಟಿಕೆ ಕೂಡ ಒತ್ತಡವನ್ನು ಉಂಟು ಮಾಡೋದಿಲ್ಲ. ದೈಹಿಕ ಆಯಾಸ ಆಗಬಹುದು, ಅದು ಬೇರೆ ವಿಷಯ. ಆದರೆ ಮಾನಸಿಕ ಒತ್ತಡ ಉಂಟಾಗೋದು ನೀವು ನಿಮ್ಮೊಳಗೆ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳದೇ ಇದ್ದರೆ. ಯಾವುದೇ ಯಂತ್ರ ಕೂಡ ಸರಿಯಾಗಿ ಹೊಂದಾಣಿಕೆ ಆಗದೇ ಇದ್ದರೆ ಘರ್ಷಣೆ ಉಂಟಾಗುತ್ತೆ ಮತ್ತು ಅದರ ಜೀವಮಾನ ಕುಂಠಿತಗೊಳ್ಳುತ್ತೆ, ಅದು ಬೇಗ ಹಾಳಾಗುತ್ತೆ. ಸರಿಯಾಗಿ ಹೊಂದಾಣಿಕೆ ಇರುವಂತಹ ಮತ್ತು ಸರಿಯಾಗಿ ಲ್ಯೂಬ್ರಿಕೇಷನ್ ಇರುವಂತಹ ಯಂತ್ರ ಸರಿಯಾಗಿ ಓಡುತ್ತೆ. ಆಗದೇ ಇರುವಂತಹದ್ದು ಅಷ್ಟು ಚೆನ್ನಾಗಿ ಓಡೋದಿಲ್ಲ.